ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯನ. ಕಥಾಯನ ಎಂದರೆ ಕಥೆಗಳ ಮೂಲಕ ನಿಮ್ಮೆಲ್ಲರ ಬದುಕನ್ನು ಸುಂದರಗೊಳಿಸಲು ನಾನು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ. ಇವತ್ತಿನ ಕತೆ ಯಾವುದೆಂದರೆ, ಗಟ್ಟಿಯಾಗಿ ನುಡಿದರೆ ಅದರಂತೆ ನಡೆಯಬಹುದು ಅಲ್ವಾ ಸ್ನೇಹಿತರೆ. ಈ ಕಥೆಯ ಮೂಲಕ ಇವತ್ತು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ. ಇದೊಂದು ವಿದೇಶಿ ಜಾನಪದ ಕತೆ. ಬಹಳ ಹಿಂದೆ ಸೇಡಂ ಎಂಬ ಹೆಸರಿನ ನಗರವಿದ್ದಂತೆ ಸ್ನೇಹಿತರೆ. ಅಲ್ಲಿ ಎಲ್ಲ ರೀತಿಯ ಕೃತ್ಯಗಳು ನಡೆಯುತ್ತಿದ್ದರಿಂದ ಆ ನಗರವನ್ನು ಪಾಪಿಗಳ ನಗರವೆನ್ನುತ್ತಿದ್ದರು ಸ್ನೇಹಿತರೆ. ಅಲ್ಲಿ ಪಾಪ ಕೃತ್ಯಗಳು ಎಷ್ಟು ಹೆಚ್ಚಾದವೆಂದರೆ ದೇವರಿಗೂ ಅದನ್ನು ಸಹಿಸಲಾಗಲಿಲ್ಲ. ಕೊನೆಗೆ ದೇವರು ಬೆಂಕಿಯ ಮಳೆ ಸುರಿಸಿ ಆ ನಗರವನ್ನು ಧ್ವಂಸಗೊಳಿಸಿದ ಎಂಬ ಪ್ರತೀತಿ ಇದೆ ಸ್ನೇಹಿತರೆ. ಇದೇ ರೀತಿ ಅಂತಹ ಊರಿನಲ್ಲಿ ಒಬ್ಬ ಸಂತರಿದ್ರಂತೆ ಸ್ನೇಹಿತರೆ. ಅವರು ತುಂಬ ಆದರ್ಶವಾದಿ, ಪಾಪಾಚರಣೆಯ ಕಡು ವಿರೋಧಿ, ನಡೆ ನುಡಿಗಳಲ್ಲಿ ನಂಬಿಕೆಗಳನ್ನು ಆಚರಣೆಗೆ ತಂದರು ಸ್ನೇಹಿತರೆ. ಅಲ್ಲಿನ ಜನರನ್ನು ಪಾಪಚರಣೆಯ ಮಾರ್ಗದಿಂದ ಸ್ವರ್ಗಕ್ಕೆ ತರಬೇಕೆಂಬ ಮಹತ್ವಾಕಾಂಕ್ಷೆಯುಳ್ಳವರು ಸ್ನೇಹಿತರೆ. ಅವರು ಪ್ರತಿದಿನ ನಗರದ ಜನಸಂದಣಿ ಹೆಚ್ಚಿರುವ ಪ್ರಮುಖ ಸ್ಥಳಗಳಿಗೆ ಹೋಗುತ್ತಿದ್ದರು. ಎತ್ತರದ ಕಟ್ಟೆಯ ಮೇಲೆ ಏರಿ ನಿಂತು ಏರು ಧ್ವನಿಯಲ್ಲಿ ಪಾಪಿಗಳ ಆಚರಣೆಯನ್ನು ನಿಲ್ಲಿಸಿ, ಕೆಟ್ಟ ಕೆಲಸ ಮಾಡಬೇಡಿ, ನೈತಿಕ ಮಾರ್ಗದಿಂದ ಜಾರಬೇಡಿ, ಇದು ನಿಮಗೆ ಒಳ್ಳೆಯದಲ್ಲ, ಇಹ ಪರಗಳಲ್ಲಿ ನೆಮ್ಮದಿ ಕಳೆದುಕೊಳ್ಳುತ್ತೀರಿ ಎಂದೆಲ್ಲ ಕೂಗಿ ಹೇಳುತ್ತಿದ್ದರು. ಅಲ್ಲಿನ ಬಹಳಷ್ಟು ಜನ ಇವರ ಮಾತುಗಳ ಕಡೆ ಗಮನ ಕೊಡುತ್ತಿರಲಿಲ್ಲ. ತಮಗೆ ಏನು ಬೇಕೋ ಅದನ್ನೇ ಮಾಡುತ್ತಿದ್ದರು. ಆದರೆ ಆ ಸಂತರು ಗಟ್ಟಿ ಧ್ವನಿಯಲ್ಲಿ ಕೂಗಿ ಹೇಳುವುದನ್ನು ಮಾತ್ರ ಬಿಡುತ್ತಿರಲಿಲ್ಲ ಸ್ನೇಹಿತರೆ. ಒಮ್ಮೆ ಅವರ ಶಿಷ್ಯರು ಅವರನ್ನು, ನೀವು ಕೂಗಿ ಹೇಳುವುದರಿಂದ ಏನು ಪ್ರಯೋಜನ? ನಿಮ್ಮ ಮಾತನ್ನು ಯಾರು ಕೇಳಿಸಿಕೊಳ್ಳುವುದಿಲ್ಲ. ನೀವು ಮಾಡಬೇಡಿ ಎನ್ನುವುದನ್ನೇ ಅವರು ಮಾಡುತ್ತಾ ಹೋಗುತ್ತಾರೆ. ನಿಮ್ಮ ಮಾತುಗಳನ್ನು ಕೇಳಿ ಕೇಳಿ ಜನರಿಗೆ ಸಾಕಾಗಿ ಹೋಗಿದೆ. ಆದರೆ ನೀವು ಬಳಲಿಲ್ಲ. ನಿಮ್ಮ ಶಕ್ತಿಯೆಲ್ಲ ವ್ಯರ್ಥವಾಗಿ ಹೋಗುತ್ತಿದೆ. ಇದರಿಂದ ಯಾರಿಗೂ ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಶಿಷ್ಯರು. ಅದಕ್ಕೆ ಸಂತರು, ನನ್ನ ಉದ್ದೇಶದಿಂದ ಯಾರಿಗೂ ಪ್ರಯೋಜನವಿಲ್ಲವೆಂದು, ಯಾರೂ ಪಾಪಾಚರಣೆಯಿಂದ ವಿಮುಖರಾಗಿಲ್ಲವೆಂದು ಏಕೆ ಹೇಳುತ್ತೀರಿ? ನಾನು ಗಟ್ಟಿ ಧ್ವನಿಯಲ್ಲಿ ಪಾಪಾಚರಣೆ ಒಳ್ಳೆಯದಲ್ಲ ಎಂದು ಹೇಳುವುದರಿಂದ ನನಗಂತೂ ಪ್ರಯೋಜನವಾಗಿದೆ. ಏಕೆಂದರೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳುವ ಉಪದೇಶಗಳನ್ನು ನಾನು ಪಾಲಿಸಬೇಕಾಗಿದೆ. ಹೀಗೆ ಹೇಳದೆ ಹೋಗಿದ್ದರೆ ನಾನು ಪಾಪಾಚರಣೆಯಲ್ಲಿ ತೊಡಗುತ್ತಿದ್ದೇನೇನೋ. ಈಗ ನನ್ನ ಉದ್ದೇಶವನ್ನು ಗಟ್ಟಿ ಧ್ವನಿಯಲ್ಲಿ ಹೇಳುವುದರಿಂದ ನನ್ನನ್ನು ಯಾರೂ ದುರ್ಮಾರ್ಗಕ್ಕೆ ಆಹ್ವಾನಿಸುವುದಿಲ್ಲ. ನಾನು ಸನ್ಮಾರ್ಗದಲ್ಲೇ ಹೋಗಬೇಕಾಗಿ ಬಂದಿದೆ. ಇಲ್ಲದಿದ್ದರೆ ನಾನು ದುರ್ಮಾರ್ಗಕ್ಕೆ ಬೀಳುತ್ತಿದ್ದೇನೇನೋ ಎಂದು ಹೇಳುತ್ತಿದ್ದರಂತೆ. ಸ್ವಲ್ಪ ಯೋಚಿಸಿ ನೋಡಿ ಸ್ನೇಹಿತರೆ, ಆ ಸಂತರ ಮಾತು ನಿಜವೆನಿಸುವುದಿಲ್ಲವೇ? ನಮಗೂ ಏನಾದರೂ ನಂಬಿಕೆಗಳಿದ್ದರೆ ನಾವು ಅದನ್ನು ಗಟ್ಟಿಯಾಗಿ ಘೋಷಿಸಬಹುದು.
ಉದಾಹರಣೆಗೆ ಧೂಮಪಾನ ಅಥವಾ ಮಾದಕ ಪಾನೀಯ ಸೇವನೆ ಒಳ್ಳೆಯದಲ್ಲ ಎಂಬುದು ನನ್ನ ನಂಬಿಕೆಯಾದರೆ ನಾವು ಅದನ್ನು ಗಟ್ಟಿಯಾಗಿ ಘೋಷಿಸುವುದರಿಂದ ನಾವು ಧೂಮಪಾನ ಮಾದಕ ಪಾನೀಯಗಳನ್ನು ಸೇವಿಸಲು ಹೋಗುವುದಿಲ್ಲ ಸ್ನೇಹಿತರೆ. ಮತ್ತು ನಮಗೂ ಯಾರೂ ಅದನ್ನು ಮಾಡಲು ಆಹ್ವಾನ ನೀಡುವುದಿಲ್ಲ ಅಲ್ವಾ ಸ್ನೇಹಿತರೆ. ಇದೇ ರೀತಿ ನಾವು ತೂಕ ಇಳಿಸಿಕೊಳ್ಳಲು ಡಯೆಟ್ ಮಾಡುತ್ತಿದ್ದೇವೆ ಎಂದು ಘೋಷಿಸಿದರೆ ನಮಗೆ ತೂಕ ಹೆಚ್ಚಿಸುವ ಸಿಹಿ ತಿಂಡಿ ಎಣ್ಣೆ ಪದಾರ್ಥಗಳನ್ನು ಯಾರೂ ಕೊಡುವುದಿಲ್ಲ. ಡಯೆಟ್ ಪಾಲನೆ ಸುಲಭವಾಗುತ್ತೆ ಅಲ್ವಾ ಸ್ನೇಹಿತರೆ. ಹಾಗೆಯೇ ನಾವು ಕೂಡ ನಾನ್ ವೆಜ್ಜನ್ನು ತಿನ್ನೋದಿಲ್ಲ ಅಂತ ಜೋರಾಗಿ ಘೋಷಿಸಿಕೊಂಡ್ರೆ ಯಾರೂ ಕೂಡ ನಿಮಗೆ ನಾನ್ ವೆಜ್ಜನ್ನು ಕೊಟ್ಟು ನಿಮಗೆ ತಿನ್ನಿ ಅಂತ ಹೇಳೋದಿಲ್ವಾ ಸ್ನೇಹಿತರೆ. ಯಾರು ಕೂಡ ಹೇಳಲು ಧೈರ್ಯ ಕೂಡ ಮಾಡೋದಿಲ್ಲ ಸ್ನೇಹಿತರೆ. ನಾವು ಬೆಳಗಿನ ಸಮಯಕ್ಕೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇವೆಂದು ಘೋಷಿಸಿದರೆ ಆಗ ನಾವು ಧ್ಯಾನಕ್ಕೆ ಕೂರುತ್ತೇವೆ ಮತ್ತು ಇತರರು ನಮಗೆ ಆ ಸಮಯದಲ್ಲಿ ತೊಂದರೆ ಕೊಡಲಾರರು ಸ್ನೇಹಿತರೆ. ಇವೆಲ್ಲವೂ ಒಂದೆರಡು ಸಣ್ಣ ಉದಾಹರಣೆಗಳಷ್ಟೇ. ನಮ್ಮ ಸುತ್ತಮುತ್ತಲಿನ ಸಾವಿರಾರು ಉದಾಹರಣೆಗಳು ನಿಮಗೆ ಸಿಗುತ್ತದೆ ಸ್ನೇಹಿತರೆ. ಅದನ್ನು ನಾವು ರೂಢಿಸಿಕೊಂಡು ಅದನ್ನು ಪಾಲಿಸಬೇಕು ಅಲ್ವಾ ಸ್ನೇಹಿತರೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ಗಟ್ಟಿಯಾಗಿ ನುಡಿದರೆ ಅದರಂತೆ ನಾವು ನಡೆದುಕೊಳ್ಳಬಹುದು. ನಮ್ಮ ಜೀವನವನ್ನು ಸರಿಯಾಗಿ ರೂಢಿಸಿಕೊಂಡು ಅದರಂತೆಯೇ ನಾವು ನಡೆಯಬಹುದು ಅಲ್ವಾ ಸ್ನೇಹಿತರೆ. ಏನಂತೀರಾ? ಈ ಕಥೆಯನ್ನು ಹೇಳುವ ಮೂಲಕ ನಾನು ನಾಳೆ ಮತ್ತೊಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭವಾಗಲಿ.